ಗೀತಾ ಗೀತಾ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ಗೀತಾ. ನನಗೆ ಗೊತ್ತು ವಿಜಿ, ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ ವಿಜಿ. ನಾವು ಯಾವತ್ತೂ ಹೀಗೆ ಇರಬೇಕು ಅಲ್ವಾ ವಿಜಿ? ನೀನು ಈ ಟೈಮ್ಗೆ ಸ್ಟ್ಯಾಚು ಕೊಟ್ಬಿಡು ವಿಜಿ, ನಾವು ಇದೇ ರೀತಿ ಲೈಫ್ ಲಾಂಗ್ ಇರ್ಬೋದು. ಥ್ಯಾಂಕ್ಸ್ ವಿಜಿ, ಥ್ಯಾಂಕ್ ಯು ಸೋ ಮಚ್ ವಿಜಿ. ಗೀತಾ ಏನಾಯ್ತು? ವಿಜಿ, ನಂಗೆ ತುಂಬಾ ನಿದ್ದೆ ಬರ್ತಿದೆ ಕಣೋ. ನಾನಿಲ್ಲೇ ನಿನ್ ಮಡ್ಲಲ್ಲೇ ತಾಚಿ ಮಾಡ್ಲಾ? ಥ್ಯಾಂಕ್ ಯು ವಿಜಿ, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು. ಏಯ್, ಯಾಕೆ ವಿಜಿ ದೂರ ಮಲಗ್ತಿದ್ಯಾ? ಹತ್ರ ಬಾರೋ ವಿಜಿ, ನಾನ್ ನಿನ್ ಮಡ್ಲಲ್ಲೇ ಮಲಗ್ಬೇಕು ವಿಜಿ, ನಾನ್ ನಿನ್ ಎದೆ ಮೇಲೆ ಮಲ್ಕೋಬೇಕು. ಪ್ಲೀಸ್ ವಿಜಿ. ಆಯ್ತು ಗೀತಾ. ಬೇಗ ಮಲ್ಗಿಸು ವಿಜಿ. ಆಗೀತಾ. ಸರಿ ಸರಿ, ಅದೇನು ಮಾಡ್ತೀರ ಮಾಡಿ. ನಿಮ್ಮ ಮಗನ ವಿಷಯ ನನಗೆ ಬೇಕಾಗಿಲ್ಲ. ಆದರೆ ನನ್ನ ಮಗಳಿಗೆ ಒಂದು ಸ್ಕ್ರ್ಯಾಚ್ ಆದರೂ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಬೀಗರ್ ಫೋನಾ? ಅವನು ಯಾವ ಸೀಮಾ ಬೀಗನೆ? ಮಗನ ಖುಷಿಗೆ ನನ್ನ ಮಗಳನ್ನ ಸಾವಿನ ದವಡೆಗೆ ನೂಕಿರೋನು ಅವನು. ಅದೇನು ಅಂತ ಮಾತಾಡ್ತಾ ಇದೀರ ರೀ? ಅಯ್ಯೋ ಇನ್ನೇನೆ, ನಿನಗೆ ನೆನ್ನೆನೆ ಹೇಳಲಿಲ್ವಾ ಈ ಟೂರ್ ವಿಚಾರದಲ್ಲಿ ಮಂತ್ರಿ ಕುಮ್ಮಕ್ಕಿದೆ ಅಂತ? ಆ ಅಪ್ಪಂಗೆ ದೊಡ್ಡ ಅಧಿಕಾರದಲ್ಲಿದ್ದೀನಿ, ಏನ್ ಮಾಡಿದ್ರು ನಡೆಯುತ್ತೇನೋ ಉದಾಸೀನ. ಆ ಉದಾಸೀನ ನಾವು ಹಾಗೆ ಮಾಡುತ್ತೆ. ಓಹೋ, ಏನೋ ಹೆಲಿಕಾಪ್ಟರ್ ಕಳ್ಸಿದಾನಂತೆ, ಅದು ಕಾಡಿನ ಮೇಲೆ ರೌಂಡ್ ಹೊಡಿತಾ ಇದೆಯಂತೆ. ಅಯ್ಯಯ್ಯ, ಇದ್ರಲ್ಲೂ ದೊಡ್ಡಸ್ತಿಗೇನೆ. ನೋಡಿದ್ರಾ ಬೀಗರು ಕೂತಲ್ಲೇ ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಅಂತ? ಅಯ್ಯಯ್ಯ ಸಾಕು ಸುಮ್ಮನೆ. ಗೀತಾ ಮೇಲೆ ಪ್ರೀತಿ ಇದ್ದಿದ್ರೆ ಆ ಮಂತ್ರಿನೇ ಕಾಡಿಗೆ ಹೋಗಿ ಹುಡುಕ್ಬೇಕಾಗಿತ್ತು. ಯಾಕೆ ನಿಮಗ್ ನಿಮ್ಮ ಮಗಳ ಮೇಲೆ ಪ್ರೀತಿ ಇಲ್ವಾ? ಇದೆ ತಾನೇ? ಹಾಗಿದ್ರೆ ನೀವ್ಯಾಕೆ ಇಲ್ಲಿ ಕೂತ್ಕೊಂಡು ಪಂಚಾಯಿತಿ ಮಾಡ್ತಿದ್ದೀರಾ? ಹೋಗಿ ನೀವು ಕಾಡಲ್ಲಿ ಹೋಗಿ ನಿಮ್ಮ ಮಗಳನ್ನ ಹುಡುಕಿ. ಅಯ್ಯೋ ದೇವ್ರೆ, ಇವನೆಲ್ಲೋದ? ವಿಜಿ, ವಿಜಿ, ಎಲ್ಲಿದ್ಯಾ ವಿಜಿ? ಏನ್ ಆಗ್ ನೋಡ್ತಿದ್ಯಾ? ಗುಡ್ ಮಾರ್ನಿಂಗ್ ನನ್ನ ಮುದ್ದಿನ ಹೆಂಡತಿ. ನೋಡಿಲಿ, ನಿನ್ಗೋಸ್ಕರ ಏನ್ ತಂದಿದ್ದೀನಿ. ಜೇನು ಹಾಲೊಂದು ಕಡಿಮೆ ಇದೆ. ಇಲ್ಲೇ ಎಲ್ಲಾದ್ರೂ ಕಾಡೆಮ್ಮೆ ಸಿಕ್ಕಿದ್ರೆ ಹಾಲು ತಂದ್ಬಿಡ್ತೀನಿ. ಕಾಡಲ್ಲೇ ನಮ್ಮಿಬ್ರು ಫಸ್ಟ್ ನೈಟು ಆಗುತ್ತೆ. ಏನು ಹೆಂಡತಿ ಗಿಂಟಿ ಅಂತ ವರ್ಷೆ ಬದಲಾಯಿಸ್ತಿದ್ಯಾ? ವರ್ಷೆ ನೆನ್ನೆ ರಾತ್ರಿನೇ ಬದಲಾಯ್ತಲ್ಲ ಚಿನ್ನ. ವಿಜಿ, ನೋಡು, ಇವೆಲ್ಲ ಚೆನ್ನಾಗಿರಲ್ಲ ವಿಜಿ. ಏನೋ ಪಾಪ ನನ್ನ ಜೊತೆ ಕಾಡಲ್ಲಿ ಇದೆಯಾ ಅಂತ ಸುಮ್ಮನಿದ್ರೆ ಇದೆಲ್ಲ ಅತಿ ಆಯ್ತು ವಿಜಿ. ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಚಿನ್ನ ರನ್ನ ಮುದ್ದು ಅಂತ ಬರಬೇಡ ವಿಜಿ.
ರಾತ್ರಿ ಅಷ್ಟು ಮುದ್ದಾಗಿ ಮಾತಾಡಿ ಈಗ ಯಾಕೆ ರೇಗಾಡ್ತೀವಿ ಬಂಗಾರಿ? ಓ, ನಿನ್ಗೇನು ನೆನಪಿಲ್ಲ ಅಲ್ವಾ? ರಾತ್ರಿ ನೀನು ಮತ್ತೆ ಬರೋ ಹಣ್ಣು ತಿಂದಿಯಲ್ಲ, ನಿನ್ನ ಮನ್ಸಲ್ಲಿ ಇರೋದನ್ನೆಲ್ಲ ಮತ್ತೆ ನನ್ನ ಹತ್ರ ಹೇಳ್ಕೊಂಬಿಟ್ಟೆ. ಅದನ್ನ ಕೇಳಿದ್ಮೇಲೂ ಗಂಡ್ಸಾಗಿ ನಾನು ಸುಮ್ಮನೆ ಇದ್ರೆ ಎಷ್ಟು ಚಂದ ಹೇಳು. ನೀನು ನನ್ನ ಹುಚ್ಚಿ ಥರ ಪ್ರೀತಿಸ್ತಿದ್ಯಾ. ನೀ ನನ್ನ ಪ್ರೀತಿಸ್ತಿದ್ರು ದ್ವೇಷ ಮಾಡೋ ಥರ ಮುಖವಾಡ ಹಾಕೊಂಡಿದ್ಯಾ. ಅವ್ನ ಪ್ರೀತಿ ನೋಡಿನು ನೋಡದೆ ಇರುವ ಹಾಗೆ ಇರುವ ಪರಿಸ್ಥಿತಿ ನಂದು. ಪಾಪ ವಿಜಿ ನನಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾನೆ. ಅವನ ಪ್ರಾಣನ ಪಣಕ್ಕಿಟ್ಟು ನನಗೋಸ್ಕರ ಈ ಕಾಡೊಳಗೆ ಬಂದಿದ್ದಾನೆ. ನಾನು ಆಡೋ ಮಾತು, ಕೊಡೋ ಕಾಟ ಎಲ್ಲ ಖುಷಿ ಕೊಡ್ತಿದ್ರು. ಕೋಪ ಬಂದವ್ರ ಥರ ಡ್ರಾಮಾ ಮಾಡ್ತಿದ್ಯಾ ಅಲ್ವಾ? ಇದೆಲ್ಲ ನೀನೇ ಒಪ್ಕೊಂಡೆ ಗೀತಾ. ನಾನು ಏನೇನೋ ಮಾತಾಡಿರ್ಬೋದು ವಿಜಿ, ಆದ್ರೆ ಅದ್ಯಾವ್ದು ನಂಗೆ ನೆನಪಿಲ್ಲ ಅಂದ್ಮೇಲೆ ಅದು ನನ್ ಮಾತು ಅಲ್ವೇ ಅಲ್ಲ ವಿಜಿ. ಅಲ್ಲ ಗೀತಾ, ಅದನ್ನೇ ಅಲ್ಲ ಅಂತ ನಾನು ಹೇಳ್ತಿರೋದು ವಿಜಿ. ಮೊದ್ಲು ಕಾಡಿಂದ ಹೊರಗಡೆ ಹೋಗೋ ದಾರಿ ಹುಡ್ಕು, ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಗೀತಾ ಗೀತಾ, ಅಯ್ಯ ಜೀವನ ಪೂರ್ತಿ ಇದೇ ಆಗೋಯ್ತು. ಬರೀ ಹುಡುಗಿರ್ನ ಕನ್ವಿನ್ಸ್ ಮಾಡ್ಕೊಂಡಿರೋದೇ ಆಗೋಯ್ತಲ್ಲಪ್ಪ. ಕೆರೆ ನೀರ್ನ ಕೆರೆಗೆ ಚೆಲ್ಲಿ. ಗೀತಾ ಗೀತಾ ನಿಂತ್ಕೋ. ಗೀತಾ, ನೆನ್ನೆ ರಾತ್ರಿ ನೀನು ಆಡಿದ ಮಾತು, ನನ್ನ ಹತ್ರ ಬೇಡಿದ ಅಪ್ಪಿಗೆ ಇದು ಯಾವುದಕ್ಕೂ ಅರ್ಥನೇ ಇಲ್ವಾ? ದಾರಿ ಹುಡ್ಕೋ ವಿಜಿ, ಸುಮ್ನೆ ನನ್ನ ತಲೆ ತಿನ್ಬೇಡ ಪ್ಲೀಸ್. ಸರಿಯಾಗಿ ಕೇಳಿಸ್ಕೋ ಗೀತಾ, ಈ ಕಾಡಿಂದ ಆಚೆ ಹೋಗೋಷ್ಟರಲ್ಲಿ ನೀನಾಗಿ ನೀನು ಬಂದು ನಾನು ಒಪ್ಕೋತೀಯ ಹಾಗಂತ ನನ್ನ ಮನಸ್ಸು ಹೇಳ್ತಿದೆ. ಗೀತಾ, ನೀನು ಎಷ್ಟೊತ್ತಿಗೆ ಬಂದು ನಾನು ಒಪ್ಕೊಂಡ್ರು ನಾನು ರೆಡಿ. ನನಗೇನು ತಲೆ ಕೆಟ್ಟಿಲ್ಲ ಮಿಸ್ಟರ್ ವಿಜಯ್. ಸರಿ ಬಾ, ಜೊತೆಗೆ ದಾರಿ ಹುಡ್ಕೋಣ. ನಿನ್ ಜೊತೆ ನಾನು ಯಾಕೆ ಬರ್ಬೇಕು? ನಿನ್ ಪಾಡಿಗೆ ನೀನ್ ಹೋಗು, ನನ್ನ ಪಾಡಿಗೆ ನಾನು ಬರ್ತೀನಿ. ದೇವ್ರೆ, ನಮ್ಗೆ ಕಾಡಿನ ದಾರಿ ಮುಕ್ತಿ ಕೊಡ್ಸಿ ನಾಡಿನ ದಾರಿ ತೋರ್ಸಪ್ಪ ಪ್ಲೀಸ್. ನೋಡಿ ಗೀತಾ, ಆ ದೇವ್ರನ್ನ ಬೇಡ್ಕೋಬೇಕಾದ್ರು ನಮ್ಗೆ ಅಂತೆ, ಹಂಗಂದ್ರೆ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಅರ್ಥ ತಾನೆ? ಏನ್ರಿ ನೀವು ನಿನ್ನೆಯಿಂದನೂ ನೋಡ್ತಾ ಇದ್ದೀನಿ, ಬರೀ ಫೋನ್ನಲ್ಲೇ ಬ್ಯುಸಿ ಇದ್ದೀರಾ. ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೋಬಾರ್ದಾ? ನಾನು ಕೊಟ್ಟಿರೋ ಕಾಫಿನೂ ದೂರ ಇಟ್ಟಿದ್ದೀರಾ. ಯಾಕೆ ಕಾಫಿ ಕುಡಿಬಾರ್ದಾ? ರೀ, ಏನ್ರಿ ನೀವು ಅಳ್ತಾ ಇದ್ದೀರಾ? ವಿಜಿ, ಗೀತಾ ಸಿಕ್ಕಾಕೊಂಡಿರೋ ಕಾಡು ತುಂಬಾ ದುರ್ಗಮವಾದ ಕಾಡು. ಅಲ್ಲಿ ನರಭಕ್ಷಕ ಪ್ರಾಣಿಗಳಿದೆ. ನನ್ನ ಕೈಯಲ್ಲಿ ಅಧಿಕಾರ ಇದ್ರೂ ನಿನ್ನೆ ರಾತ್ರಿ ಫೋರ್ಸನ್ನ ಅಲ್ಲಿ ಕಳ್ಸಕ್ಕಾಗ್ಲಿಲ್ಲ. ವಿಜಿ, ಗೀತಾ ಪ್ರಾಣಕ್ಕೆ ಏನಾದರೂ ಅಪಾಯ ಆದ್ರೆ ನನ್ನ ಯಾವತ್ತೂ ನಾನು ಕ್ಷಮಿಸೋದಿಲ್ಲ ಭಾನು, ಯಾವತ್ತೂ ಕ್ಷಮಿಸೋದಿಲ್ಲ. ರೀ, ಬನ್ನಿ ಬನ್ನಿ. ಅಲ್ಲ ರೀ, ನೀವ್ಯಾಕೆ ಇಷ್ಟೊಂದು ಇಮೋಷ್ನಲ್ ಆಗ್ತಿದ್ದೀರಾ? ಭಾನು, ನನಗೆ ತುಂಬ ಭಯ ಆಗ್ತಾ ಇದೆ ಭಾನು. ಗೀತಾ ವಿಜಿ ಮನೆಗೆ ಬಂದರೆ ಸಾಕು ಅನ್ನಿಸ್ತಿದೆ. ಅವ್ರು ಬರ್ತಾರಲ್ವಾ ಭಾನು? ಅವ್ರಿಗೇನು ಆಗೋದಿಲ್ಲ ಅಲ್ವಾ ಭಾನು? ಒಂದೇ ಒಂದ್ಸಲ ಅವರಿಬ್ರಿಗೂ ಏನು ಆಗೋದಿಲ್ಲ ಅಂತ ಹೇಳು ಭಾನು. ಭಾನು ರೀ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ರಿ. ದೇವ್ರಿದ್ದಾನೆ, ಅವರಿಬ್ರು ಹುಷಾರಾಗೆ ಮನೆಗೆ ಬರ್ತಾರೆ.
ಕೈಲಾಗ್ತಾ ಇಲ್ಲ. ವಿಜಿ ಹುಷಾರು. ಏನಿಲ್ಲ ನಾನು ಬಿದ್ರೆ ತಿರುಗಿ ನೋಡ್ತಿರ್ಲ ಅಂತ ಚೆಕ್ ಮಾಡಿದೆ. ಈ ಬಿಲ್ಡಪ್ಗೆ ಏನ್ ಕಡಿಮೆ ಇಲ್ಲ. ಇಲ್ಲಿವರೆಗೂ 5 ಸಲ ಬಿದ್ದಿದ್ಯಾ. ನೀವ್ ಹೇಳಿದ್ ಕರೆಕ್ಟ್ ಕಣ್ರಿ. ಹೆಣ್ಣೈಕ್ಳು ಹಿಂದೆ ನಡೆದ ಗಂಡೈಕ್ಳು ಯಾವತ್ ನೆಟ್ಟಿಗೆ ನಡ್ಕೊಂಡ್ ಬಂದಿದಾರೆ ಹೇಳಿ. ಈಗ ಇದೆಲ್ಲ ಬೇಕಾ? ಅಮ್ಮ ನನ್ ಕೈಲಾಗ್ತಾ ಇಲ್ಲ, ನಂಗೆ ಸಾಕಾಯ್ತು. ನೀವೇನ್ರಿ ಇಷ್ಟಕ್ಕೆ ಸುಸ್ತು ಅಂತೀರಾ? ನನ್ ತರ ಇರ್ಬೇಕಪ್ಪ. ನೀವ್ಯಾಕ್ರಿ ಇದಕ್ಕೆಲ್ಲ ಹಿಂಗ್ ಲುಕ್ ಕೊಡ್ತಿದ್ದೀರಾ? ಆಯ್ತಾಯ್ತು, ನನ್ಗೂ ಸುಸ್ತಾಗಿದೆ ಬಿಡಿ. ಏನ್ರಿ ಕೂತಿದ್ದೀರಾ? ನಡೀರಿ ಹೋಗೋಣ. ಇನ್ನು ನನ್ನ ಕೈಲಿ ಒಂದ್ ಹೆಜ್ಜೆನೂ ನಡಿಯಕ್ಕಾಗಲ್ಲ. ಏನ್ರಿ ಏನೇನೆಲ್ಲೋ ಟ್ಯಾಲೆಂಟ್ ಇದೆ, ಕೈಯಲ್ಲೆಲ್ಲ ನಡೀತೀರಾ? ಜೋಕ್ ಚೆನ್ನಾಗಿತ್ತಲ್ಲ? ಕೆಟ್ಟದಾಗಿತ್ತು ಅನ್ಸುತ್ತೆ. ಈಗೇನು ನಿಮ್ಗೆ ನಡೆಯಕ್ಕಾಗ್ತಿಲ್ಲ. ಈ ಗಂಡು ಮಗನ ಭುಜಕ್ಕೆ ಇದಕ್ಕಿಂತ ಅದೃಷ್ಟ ಬೇರೆ ಏನಿರುತ್ತೆ ಹೇಳಿ? ಬನ್ನಿ ಎತ್ಕೊಂಡು ಹೋಗ್ತೀನಿ. ಹಲೋ, ಮೊದಲು ನೀನ್ ನೆಟ್ಟಗ್ ನಡಿ, ಆಮೇಲೆ ನಾನು ಹೊತ್ಕೊಂಡು ಹೋಗುವಂತೆ. ಗೀತಾ ಅವರೇ, ನನಗೆ ನಾನೇ ಭಾರ, ಆದ್ರೆ ನೀವು ಯಾವತ್ತೂ ಭಾರ ಆಗಲ್ಲ. ಅಪ್ಪ ತಂದೆ, ನಿನ್ ಡೈಲಾಗ್ ಕೇಳೋ ಇಂಟ್ರೆಸ್ಟ್ ನನಗಿಲ್ಲ. ತಾವು ಸ್ವಲ್ಪ ದಯವಿಟ್ಟು ಹಾಳಾಗೋಯ್ತು ನಮ್ ಗಂಡ್ಮಕ್ಳ ಜೀವನ. ಹೆಣ್ಮಕ್ಳ ಹತ್ರ ಬಯಸ್ಕೊಳ್ಳೋದೇ ಆಗೋಯ್ತು. ಕುಡಿಯಕ್ ನೀರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರೋದು. ಅಲ್ಲ ರೀ, ಇನ್ ಸ್ವಲ್ಪ ದೂರ ನಡೆದಿದ್ರೆ ನೀರ್ ಸಿಗ್ತಾ ಇತ್ತಪ್ಪ. ನೀವು ನೋಡಿದ್ರೆ ಎದೊಳಕ್ಕೆ ರೆಡಿ ಇಲ್ಲ. ಸುಮ್ನೆ ಇರ್ತೀಯ ವಿಜಯ್? ಆಯ್ತಪ್ಪ, ಸುಮ್ನೆ ಇರ್ತೀನಿ. ರೀ ಎಷ್ಟೊತ್ತು ಅಂತ ಕೂರೋದು? ನಡಿಯೋಣ ರೀ. ಹೋಗೋ ದಾರಿಯಲ್ಲಿ ನದಿ ಪದಿ ಏನಾದ್ರೂ ಸಿಗ್ಬೋದು. ನೀವು ನೀರು ಕುಡಿಯೋದೇನೋ, ಸ್ನಾನನೇ ಮಾಡ್ಬೋದು. ವಿಜಿ ಏನ್ ಮಾಡ್ತಿದ್ಯಾ? ಕಡ್ಡಿ ಆಡಿಸ್ತಾ ಇದ್ದೀನಿ. ಇಂಥ ಚೇಷ್ಟೆನೆ ಬೇಡ ಅನ್ನೋದು. ಸುಸ್ತಾಗಿ ಸಾಯ್ತಾ ಇದ್ರು ಸತಾಯಿಸ್ತೀಯಲ್ಲ ವಿಜಿ. ಅಯ್ಯೋ, ನನ್ ಪಾಡಕ್ ನಾನ್ ಕಡ್ಡಿ ಆಡ್ಸಿದ್ರೆ ನಿಮ್ಗೇನ್ರಿ ಕಷ್ಟ? ಈ ಹೆಂಡ್ತಿರೇ ಹೀಗೆಪ್ಪ, ಗಂಡಂದ್ರೆ ಏನ್ ಮಾಡಿಲ್ಲ ಅಂದ್ರೂ ಬೈತಾ ಇರ್ತಾರೆ. ಕತ್ತಾಯ್ತು, ಈಗ ಕೈಗೆ ಬಂದ್ಯಾ? ಕೈ ಕೆರ್ಕೊಂತಿದ್ದೀನಿ. ಕೆರ್ಕೋಬೇಕಂದ್ರೆ ನಿನ್ ಕೈ ಕೆರ್ಕೋ ವಿಜಿ, ನನ್ ಕೈ ಅಲ್ಲ. ಈ ಹುಡುಗರೇ ಎಷ್ಟು, ಹುಡುಗಿರಿಗೆ ಏನಾಗಲ್ವೋ ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರ್ತಾರೆ. ಅಲ್ಲ ರೀ, ನಾನ್ ಕೆರ್ಕೊಂಡಿದ್ ನನ್ ಕೈನ, ನೀವ್ಯಾಕೆ ಜಗ್ಲಕ್ ಬರ್ತಿದ್ದೀರಾ ನನ್ ಗೊತ್ತಾಗ್ತಾ ಇಲ್ಲ. ಇದು ನಿನ್ ಕೈನಾ? ವಿಜಿ ಏನ್ರಿ? ಜರಿ ವಿಜಿ, ವಿಜಿ,
ದಾರಿಲಿ ಜರಿ ಇದೆ ಅಂತ ಹೇಳು, ಅವಾಗ ಭಯ ಪಟ್ಕೊಂಡು ನಿನ್ ಪಕ್ಕದಲ್ಲೇ ಕೈ ಹಿಡ್ಕೊಂಡ್ ಬರ್ತಾಳೆ. ವಿಜಿ ಜರಿ ವಿಜಿ ವಿಜಿ ನನ್ಗೆ ಜರಿ ಭಯ ವಿಜಿ, ಅದು ಹೋಯ್ತಾ ವಿಜಿ? ಇಲ್ಲ ರೀ, ಇಲ್ಲೇ ಇದೆ. ನಿಮ್ ಕಂಡ್ರೆ ಇಷ್ಟ ಅನ್ಸುತ್ತೆ, ಅದಕ್ಕೆ ಇಲ್ಲೇ ನಿಂತ್ಕೊಂಡು ನಿಮ್ಮನ್ನ ನೋಡ್ತಾ ಇದೆ. ಇಲ್ಲನಾ ವಿಜಿ, ಅದನ್ನ ಓಡಿಸು ವಿಜಿ. ರೀ ಏನ್ರಿ ಹೇಳ್ತಿದ್ದೀರಾ? ಅದ್ರ ಮನೆಗೆ ಬಂದು ಅದು ನೋಡ್ಸು ಅಂದ್ರ ಅದು ಹೋಗ್ತಾ ಇದೆ, ಅಲ್ಲಿವರೆಗೂ ನೀವೀಗ ಇರಿ. ಅದು ಹೋಗಿದ ತಕ್ಷಣ ಹೇಳು ವಿಜಿ. ಖಂಡಿತ.